ನೋಡೋಣ. ಅದೆಲ್ಲ ಇರ್ಲಿ ಬಿಡು. ಬ್ಯೂಟಿಫುಲ್. ನಾವಿವಾಗ ಮದ್ವೆ ಆಗ್ತಾ ಇದೀವಿ. ಇವಾಗ ಇದೆಲ್ಲ ಬೇಕಾ? ನಂಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಐ ಲವ್ ಯು. ಒಂದು ಸಣ್ಣ ಕನ್ಫ್ಯೂಷನ್ ನಿಮ್ಮಲ್ಲಿ ಕೊರಿತಿದೆ ಅಂತ ನನಗೆ ಗೊತ್ತು. ಆ ಹುಡುಗಿ ಯಾರು, ಆ ವ್ಯಕ್ತಿ ಯಾರು? ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡು ಅಷ್ಟು ಆತಂಕದಲ್ಲಿ ಆ ವ್ಯಕ್ತಿ ಜೊತೆ ಯಾಕೆ ಮಾತಾಡೋದಕ್ಕೆ ಹೋದ್ಲು? ನಾನ್ ನಿಮಗೆ ಹೇಳ್ತೀನಿ. ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗಿದ ತಕ್ಷಣ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇದೇನಿದು? ಮದ್ವೆಗೆ ಅಲಂಕಾರ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲ, ಅದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ. ಇಷ್ಟಕ್ಕೂ ಆ ಹುಡುಗಿ ಯಾರು, ಅವ್ರ ಜೊತೆ ಇದ್ದಿದ್ ವ್ಯಕ್ತಿ ಯಾರು? ಮುಂದೆ ನೋಡಿ. ಯಾಕೆ ಪೇಪರ್ ಎಸ್ದೆ? ಮಗಳು ಕಾಣೆಯಾಗಿ 3 ದಿನ ಆಯ್ತು. ಪೊಲೀಸ್ ಕಂಪ್ಲೇಂಟ್ನು ಕೊಟ್ಟಾಯ್ತು. ಆದ್ರೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ಲಿಲ್ಲ. ದಿನ ಬೆಳಿಗ್ಗೆ ಭಯದಿಂದ ಪೇಪರ್ ನೋಡೋದು, ಫೋನ್ ಮಾಡ್ತಾಳೆ ಅಂತ ಫೋನ್ ಕಾಲ್ಗೋಸ್ಕರ ಕಾಯೋದು, ಇಷ್ಟೇ ಆಗೋಗಿದೆ. ನೀವೇನು ಚಿಂತೆ ಇಲ್ಲದೆ ಕಾಫಿ ಕುಡಿತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆಗೋಯ್ತಾ? ಬೇರೆ ಏನ್ ಪ್ರಯತ್ನ ಮಾಡಿದ್ದೀರಾ? ಅದಕ್ಕೆ ನಿಮ್ಗೊಂದು ಸತ್ಯ ಹೇಳ. ನಿಮ್ಮ ಮಗಳು ಅವಳು ಗೊತ್ತಿಲ್ಲ ಮಿಸ್ ಆಗಿದ್ರೆ ಅಥವಾ ಕಿಡ್ನಾಪ್ ಆಗಿದ್ರೆ ಪೊಲೀಸರಿಗೆ ಇಷ್ಟೊತ್ತಿಗೆ ಕ್ಲೂ ಸಿಕ್ತಿತ್ತು. ಆದ್ರೆ ನಾ ಹೇಳ್ದಂಗೆ ನಿಮ್ಮ ಮಗಳು ಬೇರೆ ಜಾತಿನ ಹುಡುಗನ್ ಲವ್ ಮಾಡಿ ಓಡೋಗಿದ್ದಾಳೆ. ಬಾ ಅಂದ್ರೆ ಬರ್ತಾಳ, ನಿಮ್ಮನ್ ಮೋಸ ಮಾಡಿದ್ದಾಳೆ. ಅಪೂರ್ವ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನನ್ನ ಮಗಳ ಬಗ್ಗೆ ನಿನ್ಗಿಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳ ಬಗ್ಗೆ ಬೇರೆಯವ್ರು ಮಾತಾಡ್ದೆ ನಾನು ಸುಮ್ಮನೆ ಬಿಡಲ್ಲ. ಹೀಗೆ ಮಾತ್ಕೊಳ್ ಕೇಳ್ಕೊಂಡು ಕೂತಿರ್ತೀರೋ ಇಲ್ಲ ಏನಾದ್ರು ಮಾಡ್ತೀರೋ? ರುಕ್ಮಿಣಿ, ಅವಳು ನನ್ನ ಮಗಳಲ್ವಾ?
ನನಗೆ ಆತಂಕ ಇಲ್ವಾ? ನಾನು ಅವಳ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ವಾ? ನನ್ನ ಮಗಳನ್ನ ಹೆಂಗ್ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪೊಲೀಸ್ನವರಿಂದ ಈ ಕೆಲಸ ಆಗಲ್ಲ. ಹಲೋ ರವಿರಾಜ್, ನಾನು ದೇವದಾಸ್. ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗಬೇಕಾಗಿತ್ತು. ಈ ಕೆಲಸ ನೀವೇ ಮಾಡಿಕೊಡ್ಬೇಕು. ರಾಸ್ಕಲ್ ಕೈಗೆ ಸಿಗಬೇಕು. ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಮತ್ತಿನ್ನೇನ್ರಿ, ಎಷ್ಟು ಎಫರ್ಟ್ ಹಾಕಿದ್ರೆ ಕ್ರಿಮಿನಲ್ ಸಿಗ್ತಾನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಇಂದ ಪ್ರೆಷರ್ ಇದೆ, ಮತ್ತೊಂದ್ ಕಡೆ ಪಬ್ಲಿಕ್ ದಿನ ಸ್ಟ್ರೈಕು ಪ್ರೊಟೆಸ್ಟ್ ಅಂತ ನಮ್ ಜನ್ಮ ಜಾಲಾಡ್ತಿದ್ದಾರೆ. ಹಾ ಸರ್, ನಾವು ತುಂಬಾ ಎಫರ್ಟ್ ಹಾಕ್ತಿದೀವಿ ಸರ್. ಇನ್ನೊಂದು ತಿಂಗಳಲ್ಲಿ ಖಂಡಿತ ಕ್ರಿಮಿನಲ್ನ ಹಿಡಿದೇ ಹಿಡಿತೀವಿ ಸರ್. ಜಾಸ್ತಿ ದಿನ ನಾವು ನಾಟ ನಡೆಯಲ್ಲ ಸರ್. ಹಾ ಸರ್, ಓಕೆ ಸರ್. ACP ಅವರು ಬಾಯಿ ಬಂದಂಗೆ ಉಗೀತಿದ್ದಾರೆ. ಯಾರ್ಯಾರು ಆನ್ಸರ್ ಕೊಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಬಿಡಬಾರ್ದು ಸರ್, ನಾವು ಈ ಕೇಸ್ನ ಚಾಲೆಂಜ್ ಆಗಿ ತಗೊಳ್ಳೋಣ. ಆದ್ರೆ ಜನಗಳು ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ವಲ್ಲ. ಒಂದು ಕೆಲಸ ಮಾಡಿ, ಕ್ರಿಮಿನಲ್ ಬಗ್ಗೆ ಕ್ಲೂ ಸಿಕ್ಕಿದೆ, ಆದಷ್ಟು ಬೇಗ ಹಿಡಿತೀವಿ ಅಂತ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಆಗ್ಲಾದ್ರೂ ಜನರು ಗಲಾಟೆ ಕಡಿಮೆ ಆಗ್ಬೋದು. ಸರಿ ಸರ್. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಅವ್ನು ಯಾರು ಅಂತಾನೂ ಗೊತ್ತಿಲ್ಲ. ವಾರದಿಂದಲೇ ಪರಿಚಯ ಆಗಿದ್ದು ಅಂತ ಹೇಳ್ತಿದ್ಯಾ, ಲವ್ ಮಾಡ್ತೀನಿ ಅಂತಾನೂ ಹೇಳ್ತಿದ್ಯಾ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬಕ್ಕೆ ಹೋಗ್ಬಾರ್ದು ಕಣೆ. ನೀನು ಎಜುಕೇಟೆಡ್, ಸ್ವಲ್ಪ ಯೋಚನೆ ಮಾಡು. ಅಷ್ಟು ಯೋಚನೆ ಮಾಡಿದೆ ನಾನು ಇಷ್ಟು ಮುಂದುವರಿತೀನಿ. ಅವನು ಎಷ್ಟು ಒಳ್ಳೆಯವನು ಅಂತ ಈ 1 ವೀಕಲ್ಲೇ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹೀ ಸಚ್ ಅ ನೈಸ್ ಗೈ ಗೊತ್ತಾ. ನನಗೆ ನಂಬಿಕೆ ಇದೆ, ಅವ್ನು ನನಗೆ ಮೋಸ ಮಾಡಲ್ಲ. ನಾನು ಅವನ ಜೊತೆ ಖುಷಿಯಾಗಿರ್ತೀನಿ ಅಂತ. ಅದು ಸರಿ, ನೀನು ಅವನ್ನ ಎಲ್ಲಿ ಮೀಟ್ ಆದೆ? ನಾವಿನ್ನೂ ಮೀಟ್ ಮಾಡಿಲ್ಲ. ವಾಟ್, ಇನ್ನೂ ಮೀಟ್ ಮಾಡಿಲ್ವಾ? ಮೀಟ್ ಮಾಡದೆ ಲವ್ ಮಾಡ್ತಿದ್ಯಾ? ಎಸ್, ಆದರೆ ಸದ್ಯದಲ್ಲೇ ನಾವಿಬ್ರು ಮೀಟ್ ಮಾಡ್ತಿದ್ದೀವಿ. ಆ ಕ್ಷಣಕ್ಕೋಸ್ಕರನೇ ನಾನು ವೇಟ್ ಮಾಡ್ತಾ ಇದ್ದೀನಿ. ಸರ್, ನನಗನ್ಸುತ್ತೆ ಇದು ಪಕ್ಕಾ ಸೂಸೈಡ್ ಕೇಸ್ ಅಂತ. ಅದೇ ಹೇಳ್ತೀರಾ? ಅಷ್ಟೊಂದು ಮೇಕಪ್ ಮಾಡ್ಕೊಂಡು ಒಡವೆನೆಲ್ಲ ಹಾಕೊಂಡಿದ್ದಾರೆ. ಸೂಸೈಡ್ ಮಾಡ್ಕೊಳಂಗಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು? ಸರ್, ಇವಾಗ ಜನ ಸೂಸೈಡ್ ಮಾಡ್ಕೋಬೇಕಾದ್ರೂ ಫೇಸ್ಬುಕ್ ಲೈವಿಗೆ ಬರ್ತಾರೆ, ಸತ್ ಮೇಲೆ ಪ್ರಚಾರ ಸಿಗ್ಲಿ ಅಂತ. ಹಾಗೆ ಇವಳಿಗೂ ಆಸೆ ಇತ್ತೇನೋ ತಾನು ಸತ್ ಮೇಲೆ ಚೆನ್ನಾಗಿ ಕಾಣ್ಲಿ ಅಂತ. ಇಲ್ಲ, ಅವಳು ಮನೆಯಿಂದ ಹೋಗ್ಬೇಕಾದ್ರೆ ದುಡ್ಡು ಚಿನ್ನ ಎಲ್ಲ ತಗೊಂಡು ಹೋಗಿದ್ದಾಳೆ. ಆದ್ರೆ ಅವಳು ಸತ್ತಾಗ ಅವಳ ಹತ್ರ ಅದ್ಯಾವುದೂ ಇರಲಿಲ್ಲ. ಸೊ ಈ ಸಾವಿನ ಹಿಂದೆ ಬೇರೆ ಏನೋ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ನೀವು ಹೇಳೋದು ಸರಿನೇ ಸರ್. ಅದಕ್ಕೆ ನಾವು ಯಾವುದನ್ನು ಮೇಲ್ನೋಟಕ್ಕೆ ಡಿಸೈಡ್ ಮಾಡಬಾರ್ದು. ಇದು ಮರ್ಡರ್ ಅನ್ನೋದು ಕ್ಲಿಯರ್. ಇವಾಗ ನಮ್ಮ ಕೆಲಸ ಕೊಲೆಗಾರನ ಕಂಡು ಹಿಡಿಯೋದು. ಸರ್, ಅನಿತಾ ಕಾಲ್ ಡೀಟೇಲ್ಸ್. ಅನಿತಾಳ ಕಾಲ್ ಡೀಟೇಲ್ಸ್ ಪೊಲೀಸ್ ಅವ್ರು ತೆಗೆಸಿದಾಗ ಆಕೆ ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡಿರೋದು ಗೊತ್ತಾಗತ್ತೆ. ಆ ನಂಬರ್ ಯಾರ್ದು ಅಂತ ಡೀಟೇಲ್ಸ್ ತೆಗೆಸಿದಾಗ ಪೊಲೀಸ್ ಅವ್ರಿಗೆ ಇನ್ನೂ ಶಾಕ್ ಆಗತ್ತೆ. ಯಾಕಂದ್ರೆ ಆ ನಂಬರ್ ಒಬ್ಬ ಹೆಂಗಸಿಂದು. ಕೊಲೆಗಾರ ಒಬ್ಬ ಪುರುಷನಾಗಿರ್ಬೋದು ಅಂತ ತನಿಖೆ ಶುರು ಒಬ್ಬ ಹೆಂಗಸು ಅಂತ ಗೊತ್ತಾದ್ಮೇಲೆ ಅವ್ರ ಗೊಂದಲ ಇನ್ನಷ್ಟು ಜಾಸ್ತಿ ಆಯ್ತು. ಇವಾಗ ಆ ಹೆಂಗ್ಸ್ ಯಾರು ಅಂತ ಪತ್ತೆ ಮಾಡ್ತಿದ್ದಾರೆ.
ಸರ್ ಆ ನಂಬರ್ ಪಲ್ಗುನಿಯನ ಹೆಂಗ್ಸಿಂದು ಅವ್ರಿರೋದು ಮಡಿಕೇರಿ. ಸೊ ವಾಟ್ ನೆಕ್ಸ್ಟ್? ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಮೂವ್. ಆ ನಂಬರ್ ಪಾಲ್ಗುಣಿ ಎಂಬಾಕೆಗೆ ಸೇರಿದ್ದು. ಅವ್ರ ಸ್ವಂತ ಊರು ಮಡಿಕೇರಿ ಅನ್ನೋದು ಪೊಲೀಸವ್ರಿಗೆ ಗೊತ್ತಾಗತ್ತೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಪಾಲ್ಗುಣಿ ಕೆಲವು ದಿನಗಳಿಂದ ಮಿಸ್ಸಿಂಗ್ ಆಗಿರ್ತಾಳೆ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಕ್ಲೂ ಕೂಡ ಸಿಗತ್ತೆ. ಪಾಲ್ಗುಣಿ ಪರ್ಟಿಕ್ಯುಲರ್ ನಂಬರ್ ಜೊತೆಗೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾಳೆ. ಆಕೆ ಹೆಸರು ಉಷಾ. ಆಕೆ ಇದ್ದಿದ್ದು ಕಾಸರಗೋಡಿನಲ್ಲಿ. ಉಷಾಗೂ ಪಾಲ್ಗುಣಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪೊಲೀಸರು ಗೊತ್ತಾಗತ್ತೆ. ಉಷಾನ ಹುಡ್ಕಕ್ ಹೋದ ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಗತ್ತೆ. ಅದೇನಂದ್ರೆ ಉಷಾನು ಕೆಲವು ದಿನಗಳಿಂದ ನಾಪತ್ತೆ ಆಗಿರ್ತಾಳೆ. ಲೇ ನಾನು ಈಗಾಗಲೇ ಅವನನ್ನ ಮೀಟ್ ಮಾಡಿದ್ದಾಯ್ತು, ಮತ್ತೊಂದ್ಸಲ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಹೌದಾ? ಹೇಗಿದ್ದಾನ ಅವನು? ಹ್ಯಾಂಡ್ಸಮ್ ಆಗಿದ್ದಾನಾ? ಒಂದ್ಸಲ ನಿನ್ ಮುಂದೆ ಕರ್ಕೊಂಡು ಬರ್ತೀನಿ, ನೀನೇ ನೋಡಿ ಹೇಳು ಅವನು ಹೇಗಿದ್ದಾನೆ ಅಂತ. ಸರಿ ಸರಿ. ಅವನ್ ನಿನ್ನ ಯಾವಾಗ ಮದ್ವೆ ಆಗ್ತಾನಂತ ಕೇಳಿದ್ಯಾ? ಇನ್ನೂ ಕೇಳಿಲ್ಲ ಕಣೆ. ಲೇ, ಇಂಥ ವಿಷಯದಲ್ಲಿ ಲೇಟ್ ಮಾಡಿದ್ರೆ ಹುಡುಗರ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗ್ಬಿಡುತ್ತೆ. ಇವತ್ತೇ ಕೇಳ್ಬಿಡು. ಸರಿ ಕಣೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ ಬಾಯ್. ಗುಡ್ ಲಕ್ ಅಂಡ್ ಎಂಜಾಯ್. ಓಕೆ.